ವೆಂಕಟೇಶ್ ಅಂತ ನನ್ನ ಹೆಸರು. ಆಲ್ತಿ ಗ್ರಾಮದವನು, ಕಸ್ಬಾ ಹೋಬಳಿ, ನಾಮಂಗಲ ತಾಲೂಕು. ನಾನು ಈ ಜಮೀನು 2004ರಲ್ಲಿ ಕ್ರಯ ಕೊಂಡ್ಕೊಂಡಿದ್ದೆ. ಅವತ್ತಿಂದ ಅನುಭವದಲ್ಲಿ ಇದ್ಕೊಂಡೆಲ್ಲ ಮಾಡಿದ್ದೀವಿ. ಇವರು ಇತ್ತೀಚೆಗೆ ಜಮೀನು ನಮಗೆ ಬರಬೇಕಾದ್ರೆ ಸರ್ವೆ ನಂಬರ್ ಗೋಮಾಳ ಅವ್ರದ್ದು 12ನೇ ನಂಬರು ಬಂದು ದುರಸ್ತು 1922ರಲ್ಲಿ ದುರಸ್ತು ಆಗೋಗಿದೆ. ನಾವು ತೊಗೊಂಡಿದ್ದೀವಿ ನಮ್ಮದು ಜಮೀನು ಅಂತ ಬಂದು ಗಂಡಾಗುಂಡಿ ಮಾಡಿ ಇದು ಮಾಡಿದ್ರು. ನಾನು ಕೋರ್ಟ್ಗೆ ಹಾಕ್ತೆ. ಒಂದು ಕೋರ್ಟಲ್ಲಿ ನಮಗೆ ಇದು ಕೊಟ್ಟರು, ಶಾಶ್ವತ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಕೊಟ್ಟರು. ನನಗೆ ಇದನ್ನು ಸ್ವಾಧೀನ ಕೊಟ್ಟಿರಲಿಲ್ಲ. ಇನ್ನೊಂದು ಕೋರ್ಟ್ಗೆ ಹೋದೋ. ಆ ಕೋರ್ಟ್ ಇಷ್ಟು ದಿನದವರೆಗೂ ಕೋರ್ಟ್ ನಡೀತು. 20 ವರ್ಷದಿಂದ ಕೋರ್ಟ್ ಅಲಿತಾ ಇದ್ದೀನಿ. ಈಗ ಆ ಕೋರ್ಟಲ್ಲೂ ಮುಗೀತು. ಅವ್ರೇನು ಮಾಡೋದು, ಸ್ವಾಧೀನಕ್ಕೋಸ್ಕರ ಟ್ರಯಲ್ ಕೋರ್ಟ್ಗೆ ಹೋಗು, ಟ್ರಯಲ್ ಕೋರ್ಟಲ್ಲಿ ಇದೊಂದು ಹಕ್ಕು ಘೋಷಣೆ ಮಾಡ್ಕೊಳ್ಳಿ ಟ್ರಯಲ್ ಕೋರ್ಟಲ್ಲಿ ಅಂತ ವಾಪಸ್ ಹಾಕಿದ್ದಾರೆ. ಅದನ್ನು ನನ್ನ ಇದು ಹೈಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ಆಗಿತ್ತು, ಅದನ್ನು ಇದು ಮಾಡಿದ್ದಾರೆ, ಉಲ್ಲಂಘನೆ ಮಾಡಿ ಇಲ್ಲಿ ಬಂದು ಈ ರೀತಿಯೆಲ್ಲ ನನ್ನೊಂದು ಒಟ್ಟು 400 ಕಂಬ ಹಾಕಿದ್ದೆ. 400 ಕಂಬದಾಗ ಒಂದೇ ಒಂದು ಕಂಬನೂ ಬಿಟ್ಟಿಲ್ಲ. ತಂತಿ ಎಲ್ಲ ಕಿತ್ತು ಹಾಳು ಮಾಡಿದ್ದಾರೆ. ಮತ್ತು ನಮ್ಮನ್ನು ಒಂದು ಔಷಧ ತಂದು ಇಟ್ಟಿದ್ದು, ಮನೆ ತಂದು ಇಟ್ಟಿದ್ದು, ಅದು ಮನೆಯೊಳಗಿರೋದು ಕ್ಯಾಮ್ರಾಗಳು ಮತ್ತು ಬ್ಯಾಟ್ರಿ. ಕೋರ್ಟಿಂದ ನಮ್ಮಂತೆ 6 ಎಕರೆಗೆ ಏನು ಹಾಕಿದ್ದು ಕಂಬ ಒಂದು ಕಂಬನೂ ಬಿಟ್ಟಿಲ್ಲ. ಆಮೇಲೆ ಮನೆಯ ಒಳಗಡೆ ಕ್ಯಾಮ್ರಾಗಳು ಹಾಕಿದ್ದು, ಬ್ಯಾಟ್ರಿ ಇತ್ತು, CC ಕ್ಯಾಮ್ರಾಗಳಿತ್ತು, ಅದನ್ನು ತೊಗೊಂಡಿದ್ದಾರೆ. ಗೇಟಿಗೆ ಎಲ್ಲ ಬೀಗೆಲ್ಲ ಹೊಡೆದಾಕ್ಬಿಟ್ಟು ಗೇಟ್ ಇದು ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿದ್ದಾರೆ. CC ಕ್ಯಾಮ್ರದ್ದು ಫೋಲ್ ಇತ್ತು, ಫೋಲ್ನು ಮುರಿದಾಕ್ಬಿಟ್ಟಿದ್ದಾರೆ. ನೋಡಿ ಸ್ವಾಮಿ, ಹಿಂಗೆ ಕಷ್ಟ ನನಗೆ ಕಷ್ಟ ಕೊಡ್ತಾ ಇದ್ದಾರೆ ಈ ಜನ. ಈ ದೌರ್ಜನ್ಯ ದರ್ಪ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂತ ಹೇಳಿ. ಈಗ ಇದೇ ಗೋಳಾಗ್ಬಿಟ್ಟಿದೆ. ಜಮೀನು ದಂಡ ಕೋರ್ಟ್ಗೆ ಹೋದಾಗಲೂ ಇದೇ ಗೋಳಾಗ್ಬಿಟ್ಟಿದೆ. ನೋಡಿ, ಇಂಥ ಇದು ಕೊಡ್ತಾರೆ ರೈತರಿಗೆ. ಈ ಬಾಳು ಬೇಡ ರೈತರಿಗೆ. ಇಂಥ ತೊಂದರೆ ಕೊಡ್ತಾರೆ. ಕಾನೂನು ರೀತಿಯಲ್ಲಿ ಓಡಾಡ್ಕೊಂಡು ತಗೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಇಂಥ ತೊಂದರೆ ಕೊಟ್ಟು ನೋಡಿ ಎಲ್ಲ ಮಾಡ್ತಾಯಿದ್ದಾರೆ ನಮಗೆ. ನಾವು ಏನು ಮಾಡಬೇಕು, ಸರ್ಕಾರ ಇದಕ್ಕೆ ಶ್ರಮವಹಿಸಿ ನನಗೆ ಸೂಕ್ಷ್ಮ ನನಗೆ ನನ್ನ ರಕ್ಷಣೆ ಕೊಡಬೇಕಾಗಿ ಸರ್ಕಾರನ ವಿನಂತಿಸ್ಕೊಂಡು ಬೇಡ್ಕೊತಾ ಇದ್ದೀನಿ ನಾನು. ಅಂದಾಜು ಒಂದು 15 ಲಕ್ಷ ನಷ್ಟ ಆಗಿದೆ. ಕಂಬ 400, CC ಕಿವಿ 2, ಕ್ಯಾಮ್ರಾ 4. ಇದು ಸರ್ ನೆನ್ನೆ ರಾತ್ರಿ ಬ್ಯಾಟ್ರಿ ಇತ್ತು, ಇವತ್ತು ರಾತ್ರಿ ಬಂದು ಬ್ಯಾಟ್ರಿ ಎತ್ಕೊಂಡು ಹೋಗೋರು ಇವತ್ತೆರಡು. ಟೋಟಲ್ ನನಗೆ 15 ಲಕ್ಷ ನುಕ್ಸಾನಾಗಿದೆ. ನಾನು ಅವಾಗಿಂದ ಈ ರೈತರು ಗೋಳು ಯಾರಿಗೂ ಬೇಡ ಸರ್. ಇದು ಸರ್ ಸುಮಾರು ಒಂದು 20 ಲಕ್ಷ ಲೋನ್ ತೊಗೊಂಡಿದ್ದೀನಿ ನಾನು. ಲೋನ್ ತೊಗೊಂಡು ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದೆ. ಎಲ್ಲ ಬ್ಯಾಂಕಲ್ಲಿ ಒಡವೆ, ನನ್ನ ಹೆಂಡತಿ ಸೊಸೆವು ಎಲ್ಲ ಒಡವೆ ಇಟ್ಟಿದ್ದೀನಿ. ಇವಾಗ RD ಅಕೌಂಟು, OD ಅಕೌಂಟು, ಬೆಳೆ ಸಾಲ ಎಲ್ಲ ಲೋನು ಬ್ಯಾಂಕಲ್ಲಿ ಏನು ಸೌಲಭ್ಯ ಸಿಗುತ್ತೆ ಎಲ್ಲ ಲೋನು ತೊಗೊಂಡಿದ್ದೀನಿ ನಾನು. ಎಲ್ಲ ಲೋನ್ ತೊಗೊಂಡು ಎಲ್ಲ ಇಲ್ಲಿ ಖರ್ಚು ಮಾಡಿದ್ದೀನಿ. ಹಿಂಗೆ ನನ್ನ ಪರಿಸ್ಥಿತಿ ಈಗಾಗೈತೆ. ಸೂಕ್ತ ನನಗೆ ಕ್ರಮ ಕೊಡಿಸ್ಬೇಕು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.